ಶ್ರೀಮದ್ ಭಗವದ್ಗೀತೆಯಂತಹ ಈ ಪವಿತ್ರ ಗ್ರಂಥವು ಶತಮಾನಗಳಿಂದಲೂ ಮನುಷ್ಯರಿಗೆ ಜೀವನದ ನಿಜವಾದ ಅರ್ಥ, ಗುರಿ ಹಾಗೂ ಕರ್ಮಜ್ಞಾನವನ್ನು ನೀಡಿದಷ್ಟೇ ಅಲ್ಲ, ಅವರು ಸರಿಯಾದ ಮಾರ್ಗದಲ್ಲಿ ಸಾಗಲು ಸಹಾಯ ಮಾಡುತ್ತಿದೆ. ನಿಮಗೆ ಜೀವನದಲ್ಲಿ ಎಂತಹ ತೊಂದರೆ ಬಂದರೂ, ಏನು ಬೇಕಾದರೂ ಈ ಗೀತೆಯ ಈ 21 ಸೂತ್ರಗಳನ್ನು ಗಮನದಿಂದ ಕೇಳಿ, ಅರ್ಥ ಮಾಡಿಕೊಳ್ಳಿ. ನಿಮ್ಮ ಪ್ರತಿಯೊಂದು ಆಶಯವೂ ಖಂಡಿತ ಈಡೇರುತ್ತದೆ. ಪ್ರತಿಯೊಂದು ಕಷ್ಟವೂ ಕ್ಷಣ ಮಾತ್ರದಲ್ಲಿ ಸುಲಭವಾಗುತ್ತದೆ ಮತ್ತು ಪ್ರತಿಯೊಂದು ನೋವು ಕೂಡ ಶಮನವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ದಿವ್ಯ ಸಂದೇಶವನ್ನು ಕೇಳುವ ಮೊದಲು ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಶ್ರೀಕೃಷ್ಣ ಎಂದು ನಿಮ್ಮ ಭಕ್ತಿ ಮತ್ತು ಆಧ್ಯಾತ್ಮಿಕ ಯಾತ್ರೆಯನ್ನು ಮತ್ತಷ್ಟು ಆನಂದವಾಗಿರಿಸಿ. ಸ್ನೇಹಿತರೆ, ನಮ್ಮ ಚಾನೆಲ್ನಲ್ಲಿ ಭಗವಾನ್ ಶ್ರೀ ವಿಷ್ಣುಮೂರ್ತಿ ಅರ್ಜುನನಿಗೆ ನೀಡಿದ 21 ಪ್ರಮುಖ ಉಪದೇಶಗಳನ್ನು ನಿಮಗಾಗಿ ತರುವ ಪ್ರಯತ್ನ ಮಾಡಿದ್ದೇವೆ. ಇವು ನಿಮ್ಮ ವರ್ತಮಾನ ಮತ್ತು ಭವಿಷ್ಯತ್ನಲ್ಲಿ ಇರುವ ಕಷ್ಟಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆ. ಗೀತೆಯ ಜ್ಞಾನ ಅಮೃತದಂತಿದೆ. ಇದು ಮನುಷ್ಯನ ಶೋಕ ರೂಪಿಯಾದ ಮನಸ್ಸಿಗೆ ಹೊಸ ಜೀವನವನ್ನು ನೀಡುತ್ತದೆ. ನಾನು ಭರವಸೆಯೊಂದಿಗೆ ಹೇಳುತ್ತೇನೆ, ಈ 21 ಸೂತ್ರಗಳನ್ನು ಯಾರು ಶ್ರದ್ಧೆಯಿಂದ ವಿಡಿಯೋ ಕೊನೆಯವರೆಗೂ ಕೇಳ್ತಾರೋ ಅವರಿಗೆ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತದೆ. ಅವರು ಬಯಸಿದ ಪ್ರತಿಯೊಂದು ಸಂಗತಿಯನ್ನೂ ಸಾಧಿಸುತ್ತಾರೆ. ಆದ್ದರಿಂದ ಈ ವಿಡಿಯೋದಲ್ಲಿರುವ ಒಂದೊಂದು ಸೂತ್ರವನ್ನು ತಪ್ಪಿಸದೆ ಕೇಳಿ ಮತ್ತು ನಿಮ್ಮ ಜೀವನಕ್ಕೆ ಅವನ್ನು ಅಳವಡಿಸಿಕೊಳ್ಳಿ. ವಿಡಿಯೋವನ್ನು ಕೊನೆಯವರೆಗೆ ಸಂಪೂರ್ಣವಾಗಿ ಕೇಳಿ. ಬನ್ನಿ ಪ್ರಾರಂಭ ಮಾಡೋಣ. ಗೀತೆಯ ಮೊದಲ ಉಪದೇಶ. ತುಂಬ ಮಾತನಾಡುವವರಿಂದ ಮತ್ತು ಬಹಳಷ್ಟು ಹೊಗಳುವವರಿಂದ ಎಚ್ಚರವಾಗಿರಿ. ಯಾಕೆಂದರೆ ಜನರು ತಮ್ಮ ಸ್ವಾರ್ಥವನ್ನು ಪೂರೈಸಿಕೊಳ್ಳಲು ನೀವು ಬೇಕಾದರೆ ಮಾತ್ರ ಹೊಗಳುತ್ತಾರೆ. ಅವರು ನಿಮ್ಮಿಂದ ಏನಾದರೂ ಪಡೆಯಬೇಕೆಂದು ಬಯಸುವಾಗ ಮಾತ್ರ ಅವರು ನಿಮ್ಮನ್ನು ಹೊಗಳುತ್ತಾರೆ. ನೆನಪಿಡಿ, ಹೊಗಳಿಕೆ ಎಂದರೆ ಉಚಿತವಲ್ಲ. ಇದು ಭಗವದ್ಗೀತೆಯ 21 ಉಪದೇಶ. ಪ್ರತಿಯೊಂದು ಸೂತ್ರವು ಧ್ಯಾನ ಮತ್ತು ಜೀವನ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ಭಕ್ತಿಯ ಉಡುಗೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಮತ್ತು ಈ ದಿವ್ಯ ಸಂದೇಶವನ್ನು ಓದಿ. ಇನ್ನು ಎರಡನೆಯ ಗೀತೋಪದೇಶ. ಯಾವುದೇ ಸ್ಥಿತಿಯಲ್ಲಿ ನಿನಗೆ ಶಾಂತಿ ಬೇಕಾದರೆ ಆಗಿರುವ ಪರಿಸ್ಥಿತಿಯನ್ನು ಒಪ್ಪಿಕೋಬೇಕು. ಆ ಸ್ಥಿತಿಯನ್ನು ತಿದ್ದಿಕೊಳ್ಳಲು ಶಕ್ತಿ ಬೇಕಾದರೆ ಗೀತೆಯ ಉಪದೇಶವನ್ನು ಅನುಸರಿಸು. ನಾವು ಯಾವಾಗಲೂ ಹೋರಾಟದಲ್ಲಿದ್ದರೆ ನಾವು ಶಾಂತಿಯಿಂದ ಬದುಕಲಾರೆವು. ಜೀವನದ ಪ್ರತಿಯೊಂದು ಕ್ಷಣದಲ್ಲಿ ಸಮತೋಲನದಿಂದ ಇರುವುದು ಅತ್ಯವಶ್ಯಕ. ಇನ್ನು ಮೂರನೇ ಗೀತೋಪದೇಶ. ಯಾವುದೇ ಕೆಲಸವನ್ನು ಮಾಡಿದಾಗ ಫಲದ ಆಸೆ ಬಿಟ್ಟು ಮಾಡು. ನೀನು ಮಾಡಿದ ಕರ್ಮವು ನಿನಗೆ ಉತ್ತಮ ಫಲವನ್ನು ಕೊಟ್ಟೀತು, ಆದರೆ ಫಲದ ಮೇಲೆ ನಿನ್ನ ಹಿಡಿತ ಖಂಡಿತ ಇಲ್ಲ. ಫಲದ ನಿರೀಕ್ಷೆಯಲ್ಲಿ ಕೆಲಸ ಮಾಡಿದರೆ ನಿರಾಸೆಗೊಳ್ಳುವೆ. ನಾಲ್ಕನೇ ಗೀತೋಪದೇಶ. ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆದವರು ಯಾವತ್ತೂ ಸೋಲುವುದಿಲ್ಲ. ಭಗವಂತ ಅವರ ಸಹಾಯಕ್ಕೆ ಸದಾ ಬರುತ್ತಾರೆ. ತಾತ್ಕಾಲಿಕವಾಗಿ ಕಷ್ಟಗಳು ಬಂದರೂ ಅದು ಶಾಶ್ವತವಲ್ಲ. ಧರ್ಮವೇ ಜಯಿಸುತ್ತದೆ. ಐದನೇ ಗೀತೋಪದೇಶ. ಕ್ರೋಧ ನಿನ್ನ ನಾಶದ ಮೊದಲ ಹೆಜ್ಜೆ. ಯಾರು ತಮ್ಮ ಕ್ರೋಧವನ್ನು ನಿಯಂತ್ರಿಸುತ್ತಾರೋ ಅವರು ಜೀವನದಲ್ಲಿ ಜಯಶಾಲಿಯಾಗುತ್ತಾರೆ. ಅವರೇ ನಿಜವಾದ ವಿಜಯಿಗಳು. ಮನಸ್ಸನ್ನು ಜೀತ ಮಾಡುವವನಿಗೆ ವಿಶ್ವವನ್ನು ಜೀತಿಸುವ ಶಕ್ತಿ ಸಿಗುತ್ತದೆ. ಆರನೇ ಗೀತೋಪದೇಶ. ನಿನ್ನ ಶತ್ರುವನ್ನು ಕ್ಷಮಿಸು, ಆದರೆ ಮರೆಯಬೇಡ. ಕ್ಷಮೆ, ಶಕ್ತಿ, ಜ್ಞಾನ, ಧೈರ್ಯ ಮತ್ತು ವಿವೇಕ ಇಲ್ಲದವನು ಮಾತ್ರ ಕ್ಷಮಿಸಲಾರನು, ಆದರೆ ಮರೆಯುವುದು ಮೂರ್ಖತನ. ಏಳನೇ ಗೀತೋಪದೇಶ. ಯಾವಾಗಲೂ ಸತ್ಯದ ಜೊತೆಯಲ್ಲಿರು, ಈವನ್ ಇಫ್ ದ ಎಂಟೈರ್ ವರ್ಲ್ಡ್ ಸ್ಟ್ಯಾಂಡ್ಸ್ ಅಗೇನ್ಸ್ಟ್ ಯು. ಏಕೆಂದರೆ ಸತ್ಯವು ಅಂತಿಮವಾಗಿ ಗೆಲ್ಲುವುದು. ಕಪಟತೆಯ ಗೆಲುವು ಕ್ಷಣಿಕ, ಆದರೆ ಸತ್ಯದ ಗೆಲುವು ಶಾಶ್ವತ. ಎಂಟನೇ ಗೀತೋಪದೇಶ. ಜೀವನ ಒಂದು ಪರೀಕ್ಷೆಯ ಶ್ರೇಣಿಯಂತಿದೆ. ಪ್ರತಿದಿನವೂ ನಿನ್ನ ಧೈರ್ಯ,
ಸ್ಥೈರ್ಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಭಕ್ತಿಯನ್ನು ಪರೀಕ್ಷಿಸಲಾಗುತ್ತದೆ. ಸಾಧನೆ ಎಂದರೆ ಈ ಪರೀಕ್ಷೆಯಲ್ಲಿ ಅಂಕ ಪಡೆಯುವುದು ಅಲ್ಲ, ಆದರೆ ಪಾಠ ಕಲಿಯುವುದು. 9ನೇ ಗೀತೋಪದೇಶ. ಮನುಷ್ಯನ ಒಳಗೆ ದೇವರನ್ನು ನೋಡು, ಎಲ್ಲರೊಳಗಿನ ಒಳ್ಳೆತನವನ್ನು ಗಮನಿಸು. ದ್ವೇಷದಿಂದ ನೋಡಿದರೆ ನೀನು ದೇವರನ್ನು ದೂರಗೊಳಿಸುತ್ತೀಯ, ಅರಿತುಕೋ. 10ನೇ ಗೀತೋಪದೇಶ. ಯಾರು ತಮ್ಮ ಮನಸ್ಸನ್ನು ನಿಯಂತ್ರಿಸುತ್ತಾರೋ ಅವರು ಇಡೀ ಜಗತ್ತನ್ನೇ ನಿಯಂತ್ರಿಸುತ್ತಾರೆ. ಮನಸ್ಸೇ ಪ್ರಪಂಚ, ಅದನ್ನೇ ನಿಭಾಯಿಸಬಲ್ಲವರಾದರೆ ಬಾಕಿ ಎಲ್ಲವೂ ಸಾಧ್ಯ. 11ನೇ ಗೀತೋಪದೇಶ. ಯಾವಾಗಲೂ ಕರ್ಮ ಮಾರ್ಗವನ್ನು ಅನುಸರಿಸು. ಕೈಯಲ್ಲಿ ಕೆಲಸ, ಹೃದಯದಲ್ಲಿ ಭಕ್ತಿ, ಬಾಯಲ್ಲಿ ಸತ್ಯ ಮತ್ತು ಮನಸ್ಸಿನಲ್ಲಿ ಶುದ್ಧತೆ ಇರಲಿ. ಇದೇ ನಿಜವಾದ ಯೋಗ. 12ನೇ ಗೀತೋಪದೇಶ. ಅಹಂಕಾರವನ್ನು ಬಿಟ್ಟು ಬದುಕು. ನಿನಗೆ ಏನು ಬಂದಿದೆ ಎಂದರೆ ಅದು ನಿನ್ನ ಅರ್ಹತೆಗೆ ಮಾತ್ರ ಅಲ್ಲ, ಅದು ದೇವರು ನೀಡಿದ ಕೃಪೆ. ನಿನ್ನ ಸಾಧನೆಗೆ ನಿನ್ನ ಅಹಂಕಾರ ನಿಲ್ಲದಿರಲಿ. 13ನೇ ಗೀತೋಪದೇಶ. ಇಲ್ಲಿ ಯಾರೂ ಶಾಶ್ವತವಲ್ಲ, ಎಲ್ಲರೂ ಬರುವವರೂ ಹೋಗುವವರು. ಆದ್ದರಿಂದ ನಿನ್ನ ಜೀವನವನ್ನು ಶ್ರೇಷ್ಠವಾಗಿ ಬಾಳು. ಪ್ರತಿಯೊಂದು ಕ್ಷಣಕ್ಕೂ ಅರ್ಥವನ್ನು ಹುಡುಕು. 14ನೇ ಗೀತೋಪದೇಶ. ಪರಿಸ್ಥಿತಿಗಳನ್ನು, ಪ್ರತಿಕ್ರಿಯೆಯನ್ನು ಬದಲಿಸು. ಜೀವನದಲ್ಲಿ ಸಮಸ್ಯೆ ಬರುತ್ತವೆ, ಆದರೆ ಅವನ್ನು ನಿನ್ನ ದೃಷ್ಟಿಕೋನದಿಂದ ಸುಲಭವಾಗಿ ಜೀತ ಮಾಡಬಹುದು. 15ನೇ ಗೀತೋಪದೇಶ. ಭಯವಿಲ್ಲದೆ ಬದುಕು, ಯಾಕೆಂದರೆ ಭಗವಂತನ ಮೇಲೆ ನಂಬಿಕೆ ಇಟ್ಟವನು ಯಾವತ್ತೂ ಸೋಲುವುದಿಲ್ಲ. ಭಯವು ನಿನ್ನ ಶಕ್ತಿಯನ್ನು ಹಿಂಡುತ್ತದೆ. 16ನೇ ಗೀತೋಪದೇಶ. ದಾನ ಮಾಡು, ಪ್ರೀತಿ ಕೊಡು, ಸಹಾಯ ಮಾಡು. ಇವುಗಳು ಜೀವನದಲ್ಲಿ ನಿನ್ನನ್ನು ದೇವರ ಹತ್ತಿರ ಕೊಂಡೊಯ್ಯುತ್ತವೆ. 17ನೇ ಗೀತೋಪದೇಶ. ಏನು ನಡೆಯುತ್ತದೆ ಎಂಬುದಕ್ಕಿಂತಲೂ ನೀನು ಏನು ಕಲಿಯುತ್ತಿದ್ದೀಯೆ ಎಂಬುದು ಮುಖ್ಯ. ಪ್ರತಿಯೊಂದು ಘಟನೆ ನಿನ್ನನ್ನು ನವೀನ ವ್ಯಕ್ತಿಯನ್ನಾಗಿ ಮಾಡುತ್ತದೆ. 18ನೇ ಗೀತೋಪದೇಶ. ನಿನ್ನ ಗುಣಗಳನ್ನು ದೊಡ್ಡದಾಗಿಸು, ಆದರೆ ತಲೆ ಎತ್ತಬೇಡ. ಉತ್ತಮ ವ್ಯಕ್ತಿತ್ವವಿರುವವನು ನಿಶ್ಶಬ್ದವಾಗಿ ತನ್ನ ಕಾರ್ಯಗಳಿಂದ ಮಾತನಾಡುತ್ತಾನೆ. 19ನೇ ಗೀತೋಪದೇಶ. ಸಮಯ ಬದಲಾಗುತ್ತದೆ, ದುಃಖದ ಸಮಯವೂ ಹಾದು ಹೋಗುತ್ತದೆ. ಆದ್ದರಿಂದ ನಿರಾಶೆ ಪಡುವ ಅಗತ್ಯ ಇಲ್ಲ, ನಂಬಿಕೆಯಿಂದ ಮುಂದೆ ನಡೆಯಬೇಕು. 20ನೇ ಗೀತೋಪದೇಶ. ಯಾರನ್ನೂ ಕಡಿಮೆ ಮಟ್ಟಕ್ಕೆ ಕಾಣಬೇಡ, ಪ್ರತಿಯೊಬ್ಬನಿಗೂ ಅವನದೇ ಆದ ಹೋರಾಟವಿದೆ. ಆತ್ಮಗೌರವವನ್ನು ಗೌರವಿಸು. 21ನೇ ಗೀತೋಪದೇಶ. ಭಗವಂತನನ್ನು ಯಾವತ್ತೂ ಮರೆಯಬೇಡ, ಅವನು ನಿನ್ನೊಳಗೆ ಇವನು, ನಿನ್ನ ಪಥವನ್ನೇ ದೂರದಿಂದ ನೋಡುತ್ತಿರುವನು. ಪರಮಾತ್ಮ ನಿನ್ನಲ್ಲೇ ಇರುವನು. 21 ಗೀತೋಪದೇಶಗಳು ನಿಮ್ಮ ಜೀವನದಲ್ಲಿ ಶ್ರದ್ಧೆಯಿಂದ ಪಾಲಿಸಿದರೆ ದಿವ್ಯ ಬದಲಾವಣೆ ಆರಂಭವಾಗುತ್ತದೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಕಮೆಂಟ್ನಲ್ಲಿ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ ಅಥವಾ ನಮತೆ ಭಗವತೆ ವಾಸುದೇವಾಯ ಎಂದು ಬರೆಯಿರಿ ಮತ್ತು ಈ ಪವಿತ್ರ ಜ್ಞಾನವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳಿ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಏನು ಅನಿಸಿತು ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.